ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಅದೇ ಲೆಸನ್ ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ನಾನು ಶುರು ಮಾಡಬೇಕಿತ್ತು. ಸೊ ಪ್ರೊಡಕ್ಷನ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಎಲ್ಲ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿತ್ತು. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಅರ್ಥ ಆಗಿಲ್ಲ ಎಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಮೂವ್ಮೆಂಟ್ಸ್ ಇನ್ ಪ್ಲಾಂಟ್ಸ್ ಹೇಗೆ ಮೂವ್ಮೆಂಟ್ ಆಗುತ್ತೆ. ಫಸ್ಟ್ ಒಂದು ಮೂವ್ಮೆಂಟ್ ಡಿಪೆಂಡೆಂಟ್ ಆನ್ ಗ್ರೋತ್, ಆಮೇಲೆ ಮೂವ್ಮೆಂಟ್ ಇಂಡಿಪೆಂಡೆಂಟ್ ಆನ್ ಗ್ರೋತ್. ಸೊ ಒಂದು ಮೂವ್ಮೆಂಟು ಡಿಪೆಂಡೆಂಟ್ ಆನ್ ಗ್ರೋತ್ ಅಂತ ಬರುತ್ತೆ, ಇಂಡಿಪೆಂಡೆಂಟ್ ಆನ್ ಗ್ರೋತ್ ಅಂತ ಬರುತ್ತೆ. ಸೊ ಇಂಡಿಪೆಂಡೆಂಟ್ ಗ್ರೋತಲ್ಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಆಗುತ್ತೆ. ಬಟ್ ಡಿಪೆಂಡೆಂಟ್ ಗ್ರೋತಲ್ಲಿ ಅದು ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ನಾವು ಕರಿತೀವಿ. ಡಿಪೆಂಡೆಂಟ್ ಗ್ರೋತ್ ನಾವು ಟ್ರೋಪಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ದೇ ಆರ್ ಡೈರೆಕ್ಷನಲ್ ಮೂವ್ಮೆಂಟ್ಸ್ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಬಟ್ ಇಂಡಿಪೆಂಡೆಂಟ್ ಗ್ರೋತ್ ದೇ ಆರ್ ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಓಕೆನಾ. ಇದು ಡೈರೆಕ್ಷನಲ್ ಮೂಮೆಂಟ್ಸ್, ಇದು ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಎಕ್ಸಾಂಪಲ್ ಡ್ರಾಪಿಂಗ್ ಆಫ್ ಲೀವ್ಸ್ ಆಫ್ ಟಚ್ ಮೀ ನಾಟ್ ಪ್ಲಾಂಟ್ ಆನ್ ಟಚಿಂಗ್ ಇಟ್. ಸೊ ನಾವು ಟಚ್ ಮೀ ನಾಟ್ ಪ್ಲಾಂಟ್ನ ಟಚ್ ಮಾಡಿದ ತಕ್ಷಣ ಅದು ಡ್ರಾಪ್ ಆಗುತ್ತೆ, ನೋಡಿದ್ದೀರಾ. ಸೊ ಇದನ್ನ ನಾವು ಇಂಡಿಪೆಂಡೆಂಟ್ ಗ್ರೋತ್ ಅಥವಾ ಡಿಪೆಂಡೆಂಟ್ ಗ್ರೋತ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರೊಳಗೆ 4 ಟೈಪ್ಸ್ ಬರುತ್ತೆ: ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಕೆಮೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್. ಈ ಏನಿದು ಫೋಟೋಟ್ರೋಪಿಸಮ್ ಅಂದರೆ, ಫೋಟೋಟ್ರೋಪಿಸಮ್ ನಾವು ಫೋಟೋ, ಜಿಯೋ, ಕೆಮೋ, ಹೈಡ್ರೋ ಇದನ್ನು ನೆನ್ಪಿಟ್ಕೋಬೇಕು. ಫೋಟೋ ಅಂದ ತಕ್ಷಣ ಟುವರ್ಡ್ಸ್ ಲೈಟ್, ಜಿಯೋ ಅಂದ ತಕ್ಷಣ ಟುವರ್ಡ್ಸ್ ಗ್ರಾವಿಟಿ, ಕೆಮೋ ಅಂದ ತಕ್ಷಣ ಟುವರ್ಡ್ಸ್ ಕೆಮಿಕಲ್ಸ್, ಹೈಡ್ರೋ ಅಂದ ತಕ್ಷಣ ಟುವರ್ಡ್ಸ್ ವಾಟರ್. ಸೊ ನಾವಿಲ್ಲಿ ಫೋಟೋಟ್ರೋಪಿಸಮ್ನ ಫಸ್ಟ್ ಕಲಿಯೋಣ. ಫೋಟೋಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್ ಟುವರ್ಡ್ಸ್ ಲೈಟ್, ಫೋಟೋ ಅಂದರೆ ಲೈಟ್, ಮೂವ್ಮೆಂಟ್ಸ್ ಟುವರ್ಡ್ಸ್ ಲೈಟ್. ಜಿಯೋಟ್ರೋಪಿಸಮ್ ಅಂದರೆ ಮೂವ್ಮೆಂಟ್ ಟುವರ್ಡ್ಸ್ ಗ್ರಾವಿಟಿ, ಜಿಯೋ ಅಂತಲ್ವಾ ಗ್ರಾವಿಟಿ ಅಂತ ನೆನ್ಪಿಟ್ಕೋಬೇಕು. ಕೆಮೋಟ್ರೋಪಿಸಮ್ ಮೂವ್ಮೆಂಟ್ ಟುವರ್ಡ್ಸ್ ಕೆಮಿಕಲ್ಸ್, ಗ್ರೋತ್ ಆಫ್ ಪೋಲ್ ಅಂಡ್ ಟ್ಯೂಬ್ ಟುವರ್ಡ್ಸ್ ಓವ್ಯೂಲ್, ಅದು ಓವ್ಯೂಲ್ ಅಂತ ಬರ್ತಲ್ಲಿ. ಸೊ ಕೆಮೋಟ್ರೋಪಿಸಮ್ ನಾವು ಇಲ್ಲಿ ಕೋಆರ್ಡಿನೇಷನ್ ಪ್ಲಾಂಟ್ಸ್ ಅಂತ ನೋಡ್ತಿರೋದ್ರಿಂದ ಗ್ರೋತ್ ಆಫ್ ಪೋಲ್ ಅಂಡ್ ಟ್ಯೂಬ್ಸ್ ಅಂತ ನಾವು ಕೂಡ ಬರೀಬಹುದು, ಇಲ್ಲಾಂದ್ರೆ ಮೂವ್ಮೆಂಟ್ಸ್ ಟುವರ್ಡ್ಸ್ ಕೆಮಿಕಲ್ಸ್ ಅಂತ ಬರ್ತಾ ಕೂಡ ನಡೆಯುತ್ತೆ. ಸೊ ನೆಕ್ಸ್ಟ್ ಹೈಡ್ರೋಟ್ರೋಪಿಸಮ್, ಮೂವ್ಮೆಂಟ್ಸ್ ಟುವರ್ಡ್ಸ್ ವಾಟರ್, ಮೂವ್ಮೆಂಟ್ಸ್ ಟುವರ್ಡ್ಸ್ ಹೈಡ್ರೋ ಅಂದರೆ ವಾಟರ್ ಅಲ್ವಾ. ಸೊ ಇದನ್ನ ನೀವು ಚೆನ್ನಾಗಿ ತಗೋಬೇಕು, ಯಾಕಂದರೆ ಕೇಳೋ ಚಾನ್ಸಸ್ ಇದೆ. ಡಿಫೈನ್ ಫೋಟೋಟ್ರೋಪಿಸಮ್ ಜಿಯೋಟ್ರೋಪಿಸಮ್ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ಸ್. ಸೊ ತುಂಬ ಇಂಪಾರ್ಟೆಂಟ್, 100% ಒಂದಲ್ಲ ಒಂದು ಕ್ವಶನ್ ಈ ಟಾಪಿಕ್ ಬೇಸ್ಡ್ ಮೇಲೆ ಇದ್ದೇ ಇರುತ್ತೆ. ಓಟ್ಸ್ ಥಿಯರಿ ಕೂಡ ಇತ್ತು, ನಿಮಗೂ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೀನಿ. ಸೊ ಬರುತ್ತೆ, 100% ಬಂದೇ ಬರುತ್ತೆ. 1 ಮಾರ್ಕ್ಗೆ ಆದರೂ ಕೇಳ್ಬೋದು, 2 ಮಾರ್ಕ್ಸ್ಗೆ ಆದರೂ ಕೇಳ್ಬೋದು. ನೀವು ಬೇಕಂದ್ರೆ ಹೋಗ್ತಿದ್ದು ನೋಡಿ, ಆಕ್ಸೈನ್ ಮತ್ತು ಗಿಬ್ಬರ್ಲಿನ್ ಅಲ್ಲ, ಸೈಟೋಕಿನಿನ್ನ ಕೇಳಿದ್ರು. ಆಮೇಲೆ MCQs ಕೂಡ ಕೇಳಿದ್ರು. ಅದಕ್ಕೋಸ್ಕರ ಪ್ಲಾಂಟ್ ಹಾರ್ಮೋನ್ಸ್ನ ನೀವು ಬಿಡೋ ಹಾಗೆ ಇಲ್ಲ, ಅದನ್ನ ಕಂಪ್ಲೀಟಾಗಿ ಓದಲೇಬೇಕು. ಸೊ ವಾಟ್ ಆರ್ ಹಾರ್ಮೋನ್ಸ್? ಫಸ್ಟ್ ಪ್ಲಾಂಟ್ ಹಾರ್ಮೋನ್ಸ್ ಅಂದರೆ ಏನಿದು ಹಾರ್ಮೋನ್ಸ್ ಅಂದರೆ ಅದನ್ನು ನೋಡೋಣ. Plant hormones are chemical compound which help to coordinate growth, development and responses to stimulus. ಕೇಳುವ ಚಾನ್ಸಸ್ ಇದೆ. ಡಿಫೈನ್ಡ್ ಪ್ಲಾಂಟ್ ಹಾರ್ಮೋನ್ ಅಂತ ಕೂಡ ಕೇಳ್ಬಿಡ್ಬೋದು ಒಂದ್ಸತಿ. ಸೊ ಅವಾಗ ನಾವು ಈ 2 ಲೈನ್ಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ಸ್. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್, ಓಕೆನಾ. ಅದರೊಳಗೆ 3 ಬಂದ್ಬಿಟ್ಟು ನಮಗೆ ಹೆಲ್ಪ್ ಇನ್ ಗ್ರೋತ್, ಬಟ್ 1 ಮಾತ್ರ ಗ್ರೋತಿಗೆ ಹೆಲ್ಪ್ ಮಾಡಲ್ಲ, ಇಟ್ ಇನೋವೇಟ್ಸ್ ದ ಗ್ರೋತ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒಂದು ಆಕ್ಸೈನ್ ಅಂದರೆ ಎಲ್ಲಿರುತ್ತೆ ಅದು? ಇಟ್ ಈಸ್ ಸಿಂಥಸೈಸ್ಡ್ ಅಟ್ ಶೂಟ್ ಟಿಪ್ ಮೇಲೆ ಅದು ಪ್ರೆಸೆಂಟ್ ಆಗಿರುತ್ತೆ. ಯಾವುದು? ಆಕ್ಸೈನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಆಕ್ಸೈನ್? ಇಟ್ ಹೆಲ್ಪ್ಸ್ ಇನ್ ಗ್ರೋತ್. ಆಮೇಲೆ ಫೋಟೋಟ್ರೋಪಿಸಮ್, ಮೋರ್ ಗ್ರೋತ್ ಆಫ್ ಸೆಲ್ಸ್ ಟುವರ್ಡ್ಸ್ ಲೈಟ್. ಆಕ್ಸೈನಿಗೆ ಬಂದಾಗ ನಾವು ಫಸ್ಟ್ ಏನು ಹೇಳ್ತೀವಿ? ಹೆಲ್ಪ್ಸ್ ಇನ್ ಗ್ರೋತ್. ಸೊ ಫೋಟೋಟ್ರೋಪಿಸಮ್ ಅಲ್ಲಿ ಬಂದಾಗ ಮೋರ್ ಗ್ರೋತ್ ಆಫ್ ಸೆಲ್ ಟುವರ್ಡ್ಸ್ ಲೈಟ್ ಅಂತ ಹೇಳ್ತೀವಿ. ಸೊ ಗಿಬ್ಬರ್ಲಿನ್ ಕೇಳಿದಾಗ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸ್ಟೆಮ್. ಗಿಬ್ಬರ್ಲಿನ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸ್ಟೆಮ್. ಸೊ ನೀವು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು, ಯಾಕಂದರೆ ಸೈಟೋಕಿನಿನ್ ಆಗಲಿ, ಗಿಬ್ಬರ್ಲಿನ್ ಆಗಲಿ, ಆಕ್ಸೈನ್ ಆಗಲಿ, ಈ 3 ಕೂಡ ಹೆಲ್ಪ್ಸ್ ಇನ್ ಗ್ರೋತ್. ಸೊ ಹೆಲ್ಪ್ಸ್ ಇನ್ ಗ್ರೋತ್ ಅಂತ ಕೇಳ್ತಾರೆ. ಕೆಲವೊಂದು ಇನ್ನೂ ಹೇಗೆ ಕೇಳ್ಬಿಡ್ತಾರೆ ಅಂದರೆ, ನೀವು ಈಗ 3 ಕೂಡ ಗ್ರೋತ್ ಇದೆ ಅಂತ ನೆನ್ಪಿಟ್ಕೊಂಡಿರ್ತೀರಾ, ಇದು ಮಾತ್ರ ಅಲ್ಲ. ನಾನು ಹೇಳ್ತೀನಿ ಏನು ಅದು ಅಂತ. ಸೊ ಅವಾಗ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸ್ಟೆಮ್ ಅಂತ ಕೇಳಿದಾಗ ನೀವು ಆಕ್ಸೈನ್ ಹಾಕೋದಲ್ಲ, ಬಿಕಾಸ್ ಅದು ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಅಂತ ತಕ್ಷಣ ನೀವು ಆಕ್ಸೈನ್ ಹಾಕೋದಲ್ಲ, ಸ್ಟೆಮ್ನ ನೋಡ್ಕೋಬೇಕು. ಸ್ಟೆಮ್ ಅಂತ ಬಂದಾಗ ಗಿಬ್ಬರ್ಲಿನ್ ಅಂತ ನೆನ್ಪಿಟ್ಕೋಬೇಕು. ಸೊ ಗಿಬ್ಬರ್ಲಿನ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ದ ಸ್ಟೆಮ್. ಸೊ ಸೈಟೋಕಿನಿನ್ಸ್ ಪ್ರಮೋಟ್ಸ್ ಸೆಲ್ ಡಿವಿಷನ್. ಇದೇನು ಮಾಡುತ್ತೆ? ಪ್ರಮೋಟ್ಸ್ ಸೆಲ್ ಡಿವಿಷನ್. ಹಾಗೂ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಫ್ರೂಟ್ ಆ್ಯಂಡ್ ಸೀಡ್ ಅಂತ ಆ್ಯಡ್ ಮಾಡ್ಕೊಳ್ಳಿ, ಫ್ರೂಟ್ ಆ್ಯಂಡ್ ಸೀಡ್, ಬಿಕಾಸ್ ಇದನ್ನು ಕೂಡ 1 ಮಾರ್ಕ್ ಒಂದ್ಸತಿ MCQಗೆ ಲಾಸ್ಟ್ ಇಯರ್ SSLC ಬ್ಯಾಚ್ ಅವ್ರಿಗೆ ಕೇಳಿದ್ರು. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಸಿಕ್ ಆಸಿಡ್ ಏನು ಮಾಡುತ್ತೆ? ಇಟ್ ಇನ್ಹಬಿಟ್ಸ್ ದ ಗ್ರೋತ್, ಕಾಸ್ ವಿಲ್ಟಿಂಗ್ ಆಫ್ ಲೀವ್ಸ್, ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಈ 3 ವರ್ಡ್ಸ್ ನಾವು ನೆನ್ಪಿಟ್ಕೊಳ್ಳೇಬೇಕು ಆಪ್ಸಿಕ್ ಆಸಿಡ್ ಅಂತ ಬಂದಾಗ, ಬಿಕಾಸ್ ಯಾವುದಾದ್ರೂ ಕೇಳ್ಬಿಟ್ಟು ಆಪ್ಷನ್ಸ್ ಕೊಡ್ಬೋದು. ಇದು ಯಾವುದಾದ್ರೂ ಈಗ ವಿಲ್ಟಿಂಗ್ ಆಫ್ ಲೀವ್ಸ್ ಅಂತ ಕೇಳ್ಬಿಟ್ಟು ಈ 3 ಆಪ್ಷನ್ಸ್ನ ಕೊಟ್ಟು ಜೊತೆಗೆ ಇದನ್ನು ಕೊಟ್ಟಿರ್ತಾರೆ, ಅವಾಗ ನಾವು ಆಪ್ಸಿಕ್ ಆಸಿಡ್ ಅಂತ ಮಾರ್ಕ್ ಮಾಡಬೇಕು. ಆಪ್ಸಿಕ್ ಆಸಿಡ್ ಏನು ಮಾಡುತ್ತೆ ಅಂದರೆ, ಇವು ಫಸ್ಟ್ 3 ಹಾರ್ಮೋನ್ಸ್ ಆಕ್ಸೈನ್, ಗಿಬ್ಬರ್ಲಿನ್ ಹಾಗೂ ಸೈಟೋಕಿನಿನ್ಸ್ ನಮಗೆ ಗ್ರೋತಿಗೆ ಹೆಲ್ಪ್ ಮಾಡಿದ್ರೆ, ಆಪ್ಸಿಕ್ ಆಸಿಡ್ ಗ್ರೋತ್ನ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬರೀ ಗ್ರೋತ್ ಆಗ್ತಾ ಹೋದರೆ ಎಷ್ಟು ಬೆಳಿಬೇಕು, ಸೊ ಒಂದು ಕಡೆ ಸ್ಟಾಪ್ ಆಗಬೇಕಲ್ಲ. ಸೊ ಅದನ್ನು ಯಾವ್ದು ಹೆಲ್ಪ್ ಮಾಡುತ್ತೆ? ಆಪ್ಸಿಕ್ ಆಸಿಡ್ ಹೆಲ್ಪ್ ಮಾಡುತ್ತೆ. ಸೊ ಗ್ರೋತ್ ಹಾರ್ಮೋನ್ಸ್ ಇನ್ ಪ್ಲಾಂಟ್ಸ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಾರ್ಮೋನ್ಸ್ ಇನ್ ಅನಿಮಲ್ಸ್ನ ನೋಡೋಣ. ಹಾರ್ಮೋನ್ಸ್ ಏನು? ಅಗೇನ್ ದೀಸ್ ಆರ್ ದ ಕೆಮಿಕಲ್ ಮೆಸೆಂಜರ್ಸ್ secreted in very small amounts by the specialized tissue called ductless glands. They act on target tissue or organs usually away from their source. ಇದು ಡೆಫಿನೇಷನ್ ಕೊಟ್ಟಿದ್ದಾರೆ ಅವ್ರು ಫಸ್ಟು. ನೆಕ್ಸ್ಟ್ ಇದರೊಳಗೆ ಎಂಡೋಕ್ರೈನ್ ಸಿಸ್ಟಮ್ ಬರುತ್ತೆ. ಎಂಡೋಕ್ರೈನ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಥ್ರೂ ಕೆಮಿಕಲ್ ಕಾಂಪೌಂಡ್ಸ್ ಕಾಲ್ಡ್ ಹಾರ್ಮೋನ್ಸ್. ಸೊ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ನಾವು ಇವಾಗ ಓದ್ತಾ ಹೋಗ್ತೀವಿ. ಫಸ್ಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್. ನಾನು ಹೇಳಿದಲ್ವಾ ಪಿಟ್ಯೂಟರಿ ಗ್ಲ್ಯಾಂಡ್ ನಿಮಗೆ ಇನ್ನೊಂದು ಕಡೆ ಬರುತ್ತೆ ಅಂತ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಓವರಿ, ಟೆಸ್ಟಿಸ್. ನೀವು ಇಷ್ಟೂ ಇವಾಗ ಕಲಿತೀರಾ. ಇದನ್ನ ಎಲ್ಲ ಗ್ಲ್ಯಾಂಡ್ಸನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ, ನಾನು ಹೇಳಿದೆ ಅಲ್ವಾ, ಫಸ್ಟ್ ಥೈರಾಕ್ಸಿನ್. ಇಲ್ಲೇನು ಮಮ್ಮಿ ಥೈರಾಯ್ಡ್ ಗ್ಲ್ಯಾಂಡ್ ಬಂದಿದೆ, ಇಲ್ಲಿ ಥೈರಾಕ್ಸಿನ್ ಅಂತಿದೆ ಅಂದರೆ, ಸೊ ಇದೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಹಾರ್ಮೋನ್ಸ್ ಬರುತ್ತೆ, ಓಕೆನಾ. ಗ್ಲ್ಯಾಂಡ್ಸ್ ಇಲ್ಲಿರುತ್ತೆ, ಹಾರ್ಮೋನ್ಸ್ ಇಲ್ಲಿರುತ್ತೆ, ಅದರ ಲೊಕೇಶನ್ ಅದೆಲ್ಲಿರುತ್ತೆ ಅಂತ ಇಲ್ಲಿರುತ್ತೆ, ಅದರ ಫಂಕ್ಷನ್ ಇಲ್ಲಿರುತ್ತೆ, ಓಕೆನಾ. ಫಸ್ಟ್ ಥೈರಾಕ್ಸಿನ್ ಒಂದು ನಿಮಿಷ ರೀ, ನಾನು ಪಿಕ್ಚರ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.
ಸೊ ಥೈರಾಕ್ಸಿನ್ ಬಂದು ಇಲ್ಲಿ ನೋಡಿ, ಥೈರಾಕ್ಸಿನ್ ಇಟ್ ಈಸ್ ಅ ಹಾರ್ಮೋನ್ ಸೆಕ್ರೇಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್ ಇದೆ ಅಲ್ವಾ, ಥೈರಾಯ್ಡ್ ಗ್ಲ್ಯಾಂಡ್ನಿಂದ ಯಾವುದು ಒಂದು ಹಾರ್ಮೋನ್ ಸೆಕ್ರೇಟ್ ಆಗಿರುತ್ತೆ, ಆ ಹಾರ್ಮೋನ್ ನಾವು ಥೈರಾಕ್ಸಿನ್ ಹಾರ್ಮೋನ್ ಅಂತ ಕರಿತೀವಿ. ಸೊ ವೇರ್ ಇಟ್ ಈಸ್ ಲೊಕೇಟೆಡ್ ಅಟ್ ನೆಕ್, ನೋಡಿ ಇಲ್ಲಿ ನೆಕ್ ಹತ್ರ ಅಲ್ವಾ ಲೊಕೇಟ್ ಆಗಿರೋದು, ಇಟ್ ಈಸ್ ಲೊಕೇಟೆಡ್ ಅಟ್ ನೆಕ್ ಆರ್ ಥ್ರೋಟ್ ಅಥವಾ ನೆಕ್ ರೀಜನಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಇಟ್ ಸೆಕ್ರೇಟ್ಸ್ ಥೈರಾಕ್ಸಿನ್ ಹಾರ್ಮೋನ್. ಸೊ ಅದರ ಫಂಕ್ಷನ್ ಏನು, ರೆಗ್ಯುಲೇಷನ್ ಆಫ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ಫಸ್ಟ್ ನೀವು ಈ ಟೇಬಲ್ ಫುಲ್ ಕಲ್ತ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಇದು. ಹೇಗೆ ಗ್ರೋತ್ ಹಾರ್ಮೋನ್ಸ್ ಇನ್ ಪ್ಲಾಂಟ್ಸ್ನ ಕಲ್ತ್ಕೊಂಡ್ವಿ, ಅಥವಾ ಅದರೊಳಗೆ ಹೇಗೆ 4 ಟೈಪ್ಸ್ ಆಫ್ ಹಾರ್ಮೋನ್ಸ್ ಇತ್ತು, ಅದೇ ಥರ ಅನಿಮಲ್ಸಲ್ಲಿ ಈ 5 ಹಾರ್ಮೋನ್ಸ್ನ ಕೂಡ ಅಥವಾ 5 ಗ್ಲ್ಯಾಂಡ್ಸ್ನ ಕೂಡ ನಾವು ಕಲ್ತ್ಕೋಬೇಕು. ಸೊ ಫಸ್ಟ್ ಥೈರಾಕ್ಸಿನ್ ಹಾರ್ಮೋನ್, ಥೈರಾಯ್ಡ್ ಗ್ಲ್ಯಾಂಡ್ ಇಟ್ ಸೆಕ್ರೇಟ್ಸ್ ಥೈರಾಕ್ಸಿನ್ ಹಾರ್ಮೋನ್, ಇಟ್ ಈಸ್ ಲೊಕೇಟೆಡ್ ಅಟ್ ನೆಕ್ ಆರ್ ಥ್ರೋಟ್ ರೀಜನ್. ಸೊ ದ ಫಂಕ್ಷನ್ ಆಫ್ ದಟ್ ಈಸ್ ರೆಗ್ಯುಲೇಷನ್ ಆಫ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಫಸ್ಟ್ ಒಂದು ಬಂತಾ. ಸೊ ನೆಕ್ಸ್ಟ್ ಸೆಕೆಂಡ್ ಗ್ರೋತ್ ಹಾರ್ಮೋನ್ ಯಾವುದು, ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ನ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ನೋಡಿ ಪಿಟ್ಯೂಟರಿ ಗ್ಲ್ಯಾಂಡ್ ಬಂದು ಸೆಕೆಂಡ್ ಲೈನಲ್ಲಿ ಇದೆ, ಹೈಪೋಥಾಲಮಸ್ ಕೆಳಗಡೆ ಇರೋದು ಪಿಟ್ಯೂಟರಿ ಗ್ಲ್ಯಾಂಡ್. ಒಂದು ನಿಮಿಷ ರೀ, ಪಿಟ್ಯೂಟರಿ ಗ್ಲ್ಯಾಂಡ್ ಅದು. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಸೆಕ್ರೇಟ್ಸ್ ಗ್ರೋತ್ ಹಾರ್ಮೋನ್. ಸೊ ಅದೆಲ್ಲ ಇರುತ್ತೆ ಮಿಡ್ ಬ್ರೈನ್ ಅಲ್ವಾ ಬರೋದು, ಸೊ ಅದನ್ನು ಮಿಡ್ ಅಂತ ಕೊಟ್ಟಿದ್ದೀನಿ. ಸೊ ಫಂಕ್ಷನ್ಸ್ ರೆಗ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ವಾಟ್ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಅದು ರಿಲೀಸ್ ಮಾಡುತ್ತೆ ಗ್ರೋತ್ ಹಾರ್ಮೋನ್ ಆದಾಗ, ಅದ್ರ ಫಂಕ್ಷನ್ ಕೂಡ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟೇ ಆಗಿರುತ್ತೆ. ಸೊ ಅರ್ಥ ಆಯ್ತಾ. ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್. ವಾಟ್ ಈಸ್ ಅಡ್ರಿನಲ್, ಇದು ಅಡ್ರಿನಲ್ ಹಾರ್ಮೋನ್. ಅಡ್ರಿನಲ್ ಗ್ಲ್ಯಾಂಡ್ ಇಲ್ಲಿದೆ ನೋಡಿ, ಕಾಣ್ತಿದೆಯಾ. ಸೊ ಇಲ್ಲಿದೆ ಅಡ್ರಿನಲ್ ಗ್ಲ್ಯಾಂಡ್. ಸೊ ಕೆಳಗಡೆ ಪ್ಯಾಂಕ್ರಿಯಾಸ್ ಇದೆ, ಪ್ಯಾಂಕ್ರಿಯಾಸ್ ಇವಾಗ ಬೇಡ, ಫಸ್ಟ್ ಅಡ್ರಿನಲ್ ಗ್ಲ್ಯಾಂಡ್ ನೋಡೋಣ. ಅಡ್ರಿನಲ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಅಡ್ರಿನಲೈನ್. ಸೊ ಇಟ್ ಈಸ್ ಲೊಕೇಟೆಡ್ ಅಬೋವ್ ದ ಕಿಡ್ನಿ. ನೋಡಿ ಅಬೋವ್ ದ ಕಿಡ್ನಿ ಅಲ್ವಾ ಲೊಕೇಟ್ ಆಗಿರೋದು, ಅಬೋವ್ ದ ಕಿಡ್ನಿ. ರೆಗ್ಯುಲೇಷನ್, ಅದರ ಫಂಕ್ಷನ್ ಏನು, ರೆಗ್ಯುಲೇಷನ್ ಅಂದರೆ ಇನ್ಕ್ರೀಸಿಂಗ್ ಆಫ್ ಬ್ಲಡ್ ಪ್ರೆಷರ್, ಹಾರ್ಟ್ ಹೀಟ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಡ್ಯೂರಿಂಗ್ ಎಮರ್ಜೆನ್ಸಿ. ಸೊ ನಾವೇನಾದರೂ ಹೆದರ್ಕೊಂಡಿರ್ತೀವಿ, ನಮ್ಮ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇರುತ್ತೆ, BP ರೈಸ್ ಆಗ್ತಿರುತ್ತೆ ಅಲ್ವಾ, ಎಮರ್ಜೆನ್ಸಿ ಟೈಮಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ವರ್ಕ್ ಆಗುತ್ತೆ. ಓಕೆನಾ, ಅದು ಆ ಟೈಮಲ್ಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕ್ಸ್ ಹಾರ್ಮೋನ್ ಅಂತ ಕರಿತೀವಿ. ಇಲ್ಲಿ ಟೆಸ್ಟೋಸ್ಟಿರಾನ್ ಇನ್ ಮೇಲ್ಸ್, ಎಸ್ಟ್ರೋಜನ್ ಇನ್ ಫೀಮೇಲ್ಸ್ ಅಂತ ಬರಬೇಕು. ಸೊ ಮೇಲ್ಸಲ್ಲಿ ಇರೋದು ಟೆಸ್ಟೋಸ್ಟಿರಾನ್, ಫೀಮೇಲ್ಸಲ್ಲಿ ಇರೋದು ಈಸ್ಟ್ರೋಜನ್. ಸೊ ಮೇಲ್ಸಲ್ಲಿ ಟೆಸ್ಟಿಸ್ ಬರುತ್ತೆ, ಫೀಮೇಲ್ಸಲ್ಲಿ ಓವರೀಸ್ ಬರುತ್ತೆ. ಸೊ ಇಲ್ಲಿದೆ ನೋಡಿ, ಓವರಿ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಟೆಸ್ಟಿಸ್ ಬಂದು ಇಲ್ಲಿದೆ. ಓಕೆನಾ, ನನಗೆ ಏನೊಂದ್ಸರಿ ಝೂಮ್ ಮಾಡಿ ತೋರಿಸ್ತೀನಿ ಬೇಕಂದರೆ. ಸೊ ಇವಾಗ ಟೆಸ್ಟಿಸ್ ಮತ್ತು ಓವರೀಸ್ ಅದು ಏನು ಲೊಕೇಶನ್ ಎಲ್ಲಿರುತ್ತೆ, ಫಸ್ಟ್ ಟೆಸ್ಟಿಸ್ ಬಂದುಬಿಟ್ಟು ಜೆನಿಟಲ್ ಲೋವರ್ ಆಬ್ಡಮೋನ್ ಏರಿಯಾದಲ್ಲಿ ಎರಡು ಕೂಡ ಲೊಕೇಟ್ ಆಗಿರುತ್ತೆ. ಸೊ ಫಂಕ್ಷನ್ ಚೇಂಜಸ್ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಸೆಕ್ಷುವಲ್ ಮೆಚುರಿಟಿ. ಸೊ ಈ ಟಾಪಿಕ್ ಏನಿದೆ ಅಲ್ವಾ, ನಿಮಗೆ ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದರೊಳಗೆ ಇದ್ರ ಮೇಲೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇವಾಗ ಬರೀ ಯಾವ ಹಾರ್ಮೋನು ಏನು ಗ್ಲ್ಯಾಂಡು ಅದರ ಫಂಕ್ಷನ್ ಏನು ಅಂತ ಮಾತ್ರ ನೀವು ಕಲಿಬೇಕು. ಓಕೆನಾ. ನೆಕ್ಸ್ಟ್ ಇನ್ಸುಲೈನ್, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇನ್ಸುಲೈನ್ ಎಲ್ಲಿ ಬರುತ್ತೆ ಅಂದರೆ ಪ್ಯಾಂಕ್ರಿಯಾಸ್ ಇಸ್ ಅ ಗ್ಲ್ಯಾಂಡ್. Pancreas secretes an hormone called as insulin. ಓಕೆನಾ, ಇನ್ಸುಲೈನ್ ಅದೆಲ್ಲಿರುತ್ತೆ, ಇಟ್ ಈಸ್ ಲೊಕೇಟೆಡ್ ಅಟ್ ಬಿಲೋ ಸ್ಟಮಕ್ಕಿಂತ ಬಿಲೋ ಇದೆಯಾ ಅದು. ಓಕೆ, ನೆಕ್ಸ್ಟ್ ಅದ್ರ ಫಂಕ್ಷನ್ ಏನು, ಇಟ್ ರಿಡ್ಯೂಸಸ್ ಆ್ಯಂಡ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ರಿಡ್ಯೂಸ್ ಮಾಡುತ್ತೆ ಮತ್ತು ರೆಗ್ಯುಲೇಟ್ ಮಾಡುತ್ತೆ ಯಾವುದನ್ನ, ಬ್ಲಡ್ ಶುಗರ್ ಲೆವೆಲ್ನ. ಸೊ ಅರ್ಥ ಇದೆಯಾ ಅಲ್ಲ, ಒಂದು ನಿಮಿಷ. ಸೊ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಬಂದುಬಿಟ್ಟು ಮಿಡ್ ಬ್ರೈನಲ್ಲಿ ಇರುತ್ತೆ. ಆಮೇಲೆ ಹೈಪೋಥಾಲಮಸ್, ದೆನ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಓವರಿ ಇನ್ ಫೀಮೇಲ್, ಟೆಸ್ಟಿಸ್ ಇನ್ ಮೇಲ್. ಸೊ ಈ ಟೇಬಲ್ ಮಾತ್ರ ಮಿಸ್ ಮಾಡ್ದಂಗೆ ಎಲ್ಲರೂ ಕಲೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಯೋಡೈಸ್ಡ್ ಸಾಲ್ಟ್ ಇನ್ಕ್ರೀಸಸ್ ನೆಸಸರಿ, ಬಿಕಾಸ್ ಅಯೋಡೈಸ್ಡ್ ಸಾಲ್ಟ್ ಇಸ್ ವೆರಿ ನೆಸಸರಿ. ಏನಕ್ಕೆ ನೋಡೋಣ. ಅಯೋಡೈನ್ ಮಿನರಲ್ ಈಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಥೈರಾಕ್ಸಿನ್ ಬರಬೇಕಲ್ಲಿ, ಥೈರಾಕ್ಸಿನ್ ಹಾರ್ಮೋನ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಮಸ್ಟ್ ಕನ್ಸ್ಯೂಮ್ ಅಯೋಡೈಸ್ಡ್ ಸಾಲ್ಟ್ ಆಸ್ ಇನ್ ರಿಟರ್ನ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಥೈರಾಯ್ಡ್ ಗ್ಲ್ಯಾಂಡ್ ಆಸ್ ಇಟ್ ಕಂಟ್ರೋಲ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ ಮೆಟಬಾಲಿಸಮ್. ಫಾರ್ ದ ಬೆಸ್ಟ್ ಬ್ಯಾಲೆನ್ಸ್ ಆಫ್ ದ ಗ್ರೋತ್ ಡೆಫಿಷಿಯನ್ಸಿ ಆಫ್ ದ ಅಯೋಡೈನ್ ಮೈಟ್ ಕಾಸ್ ಡಿಸೀಸ್ ಕಾಲ್ಡ್ goiter. ಸೊ ಅಯೋಡೈಸ್ಡ್ ಸಾಲ್ಟ್ ನಮ್ಮ ಬಾಡಿಗೆ ತುಂಬ ನೆಸಸರಿ. ಏನಕ್ಕೆ, ಅದು ಇಟ್ ಇಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ಗೆ ಅದು ತುಂಬ ನೆಸಸರಿ ಪಾರ್ಟ್ ಆಗಿದೆ. ಸೊ ಅದು ಇಟ್ ಕಂಟ್ರೋಲ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ ಮೆಟಬಾಲಿಸಮ್ ಆ್ಯಂಡ್ ಫಾರ್ ದ ಬೆಸ್ಟ್ ಬ್ಯಾಲೆನ್ಸ್. ನಮ್ಮ ಬಾಡಿಗೆ ಬೆಸ್ಟ್ ಬ್ಯಾಲೆನ್ಸ್ ಇರಬೇಕಂದ್ರೆ ಇದು ನಮಗೆ ತುಂಬ ನೆಸೆಸಿಟಿ. ಯಾವುದು, ಅಯೋಡೈಸ್ಡ್ ಸಾಲ್ಟ್. ಇಫ್ ನಮಗೇನಾದರೂ ಇದರ ಡಿಫಿಷಿಯನ್ಸಿ ಬಂದರೆ ನಮಗೆ ಒಂದು ಡಿಸೀಸ್ ಕಾಸ್ ಆಗುತ್ತೆ, ಅದರ ಹೆಸರು ಗಾಯ್ಟರ್. ಸೊ ನಿಮಗೆ ಗೊತ್ತಲ್ಲ ಇವಾಗ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ, ಅದು ನೆಕ್ ಹತ್ರ ಲೊಕೇಟ್ ಆಗಿರುತ್ತೆ, ಇಲ್ಲ ಅಂದರೆ ಥ್ರೋಟ್ ಹತ್ರ ಲೊಕೇಟ್ ಆಗಿರುತ್ತೆ. ಸೊ ಅಯೋಡೈಸ್ಡ್ ಸಾಲ್ಟ್ ಬಗ್ಗೆ ಗೊತ್ತಾಯ್ತಾ. ನೆಕ್ಸ್ಟ್ ಡಯಾಬಿಟೀಸ್ ಅಂದ್ರೆ ಏನು, ದ ಕಾಸ್ ಆಫ್ ಡಯಾಬಿಟೀಸ್ ಇಟ್ ಈಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಇನ್ಸುಲೈನ್ ಹಾರ್ಮೋನ್ ಸಿಕ್ರೇಟೆಡ್ ಬೈ ಪ್ಯಾಂಕ್ರಿಯಾಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಟು ಲೋವರ್ ಆರ್ ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಡಯಾಬಿಟೀಸ್ ಏನಕ್ಕೆ ಕಾಸ್ ಆಗುತ್ತೆ, ನಮಗೆ ಇನ್ಸುಲೈನ್ ಹಾರ್ಮೋನ್ ಏನಾದರೂ ಡಿಫಿಷಿಯನ್ಸಿ ನಮಗೆ ಏನೋ ಕಮ್ಮಿ ಇದ್ದರೆ ವಿಚ್ ಇಸ್ ಸೆಕ್ರೇಟೆಡ್ ಬೈ ಪ್ಯಾಂಕ್ರಿಯಾಸ್, ಅವಾಗ ನಮಗೆ ಡಯಾಬಿಟೀಸ್ ಕಾಸ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಏನದಕ್ಕೆ, ಪೇಷಂಟ್ಸ್ ಹ್ಯಾವ್ ಟು ಇಟರ್ನಲಿ ಅಡ್ಮಿನಿಸ್ಟರ್ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಹಾರ್ಮೋನ್ ವಿಚ್ ಹೆಲ್ಪ್ಸ್ ಇನ್ ರೆಗ್ಯುಲೇಟಿಂಗ್ ಬ್ಲಡ್ ಶುಗರ್ ಲೆವೆಲ್. ಸೊ ನಮಗೆ ಅದು ಡಿಫಿಷಿಯನ್ಸಿ ಬಂದಾಗ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ಇನ್ಸುಲೈನ್ ಇಂಜೆಕ್ಷನ್ಸ್ ಬರುತ್ತೆ, ಇಂಜೆಕ್ಷನ್ಸ್ನ ನಾವು ಕರೆಕ್ಟ್ ಟೈಮ್ಗೆ ತೊಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೊಂದು ಸರಿ ಹಾಗೆ ನೋಡ್ಕೊಂಡಿರಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಮೇಕ್ ಶ್ಯೂರ್ ದಟ್ ಹಾರ್ಮೋನ್ಸ್ ಶುಡ್ ಬಿ ಸೆಕ್ರೇಟೆಡ್ ಇನ್ precise quantities and at a right time which is regulated by feedback mechanism.
ದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಶುಗರ್ ಲೆವೆಲ್ ಇನ್ ಬ್ಲಡ್ ರೈಸಸ್ ಡಿಟೆಕ್ಟೆಡ್ ಬೈ ಸೆಲ್ಸ್ ಆಫ್ ಪ್ಯಾಂಕ್ರಿಯಾಸ್ ಸಿಂಥಸೈಸಸ್ ಇನ್ಸುಲೈನ್, ಬ್ಲಡ್ ಶುಗರ್ ಲೆವೆಲ್ ಫಾಲ್ಸ್, ಸ್ಟಾಪ್ ಸೆಕ್ರೀಟಿಂಗ್ ಮೋರ್ ಇನ್ಸುಲೈನ್. ಸೊ ಇದೊಂದು ಫ್ಲೋ ಚಾರ್ಟ್ ಥರ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಏನು ನೆಸೆಸಿಟಿ ಇಲ್ಲ. ಇದು ಇಲ್ಲಿ ತನಕ ಚೆನ್ನಾಗಿ ಕಲ್ತ್ಕೊಳ್ಳಿ, ಯಾವುದು ಡಯಾಬಿಟೀಸ್ ತನಕ ಚೆನ್ನಾಗಿ ಕಲ್ತ್ಕೊಳ್ಳಿ, ಇಟ್ಸ್ ಎನಫ್. ಸೊ ನಾನು ಹೋಗಿ ಲಾಸ್ಟ್ ವೀಡಿಯೋದಲ್ಲೂ ಮಾಡಿದ್ದೀನಿ, ಅದೇ ಥರ ಈ ಕೂಡ ನಿಮಗೆ ಒಂದಿಷ್ಟು ಕ್ವೆಶನ್ಸ್ ತೊಗೊಂಡಿದ್ದೀನಿ. ಸೊ ಹೋಪ್ ಎಲ್ಲರೂ ಆನ್ಸರ್ ಮಾಡ್ತೀರಾ ಇದಕ್ಕೆ ಅಂತ ಅನ್ಕೊಂಡಿದ್ದೀನಿ. ನಾನು ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ, ಇದನ್ನ ನೋಟ್ ಮಾಡಿಕೊಂಡು ಆನ್ಸರ್ ಮಾಡಿ ಪ್ಲೀಸ್, ನಿಮಗೆ ಹೆಲ್ಪ್ ಆಗುತ್ತೆ ಇದು. ಸೊ ವೇರ್ ಈಸ್ ಆಕ್ಸೈನ್ ಸಿಂಥಸೈಸ್ಡ್ ಇನ್ ಪ್ಲಾಂಟ್ ಹೇಳಿದ್ದೀನಿ. ವಿಚ್ ಗ್ಲ್ಯಾಂಡ್ ಈಸ್ ನೋನ್ ಆಸ್ ಮಾಸ್ಟರ್ ಗ್ಲ್ಯಾಂಡ್. ಸೊ ಮಾಸ್ಟರ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡಿಗೆ ಕರಿತೀವಿ. ಅದನ್ನು ಯಾವುದು ಅಂತ ಹುಡುಕಿ ನಿಮಗೆ ಸಿಕ್ಕಿಲ್ಲ ಅಂದರೆ ನಾನು ಆನ್ಸರ್ ಹೇಳ್ತೀನಿ. ನೇಮ್ ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ವಾಟ್ ಈಸ್ ಸಿನಾಪ್ಸ್? ವಾಟ್ ಆರ್ ಟ್ರಾಫಿಕ್ ಮೂವ್ಮೆಂಟ್ಸ್? ಗಿವ್ ಒನ್ ಎಕ್ಸಾಂಪಲ್. Define hormones. Which hormone has inhibiting effect on growth of the plant? What is phototropism? What are component of central nervous system? What happens at synapse between two neurons? ಸೊ ಎಲ್ಲ ಕ್ವೆಶನ್ಸ್ನ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಡಿಸ್ಕಸ್ ಮಾಡಿಲ್ಲ ಅನ್ನೋದು ಯಾವುದಾದ್ರೂ ಒಂದು ಕ್ವೆಶನ್ಸ್ ಇದೆಯಾ? ಯಾವುದು ಇಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ಬಿಡ್ತೀನಿ, ಯಾಕಂದರೆ ಇಲ್ಲೆಲ್ಲೂ ಆ ವರ್ಡ್ ಯೂಸ್ ಆಗಿಲ್ಲ. ಪಿಟ್ಯುಟರಿ ಗ್ಲ್ಯಾಂಡ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ ಬಂದಾಗ ಡ್ರಾ ದ ಡಯಾಗ್ರಾಮ್ ಆಫ್ ನ್ಯೂರಾನ್ ಆ್ಯಂಡ್ ಲೇಬಲ್ ದ ಸೆಲ್ ಬಾಡಿ, ದೆನ್ ರೈಟ್ ಆ್ಯಂಡ್ ಆಕ್ಸೈನ್. ನೆಕ್ಸ್ಟ್ ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್ ನೋಡಿ ಹೇಳಿದ್ದೀನಿ ನಾನು. ರಿಫ್ಲೆಕ್ಸ್ ಆಕ್ಷನ್ ಬೇರೆ, ರಿಫ್ಲೆಕ್ಸ್ ಆರ್ಕ್ ಬೇರೆ. ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಫ್ಲೋ ಚಾರ್ಟ್. ಮೆನ್ಷನ್ ಒನ್ ಫಂಕ್ಷನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್. ಸೆರೆಬ್ರಮ್ದೇನು, ಪಾನ್ಸ್ದೇನು ಅಂತ ಫಂಕ್ಷನ್ ಮೆನ್ಷನ್ ಮಾಡಿ. ವಾಟ್ ಈಸ್ ಕಾಸ್ ಆಫ್ ಡಯಾಬಿಟೀಸ್? ಹೌ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್? ವೈ ಇಟ್ ಈಸ್ ಅಡ್ವೈಸಬಲ್ ಟು ಯೂಸ್ ಅಯೋಡೈಸ್ಡ್ ಸಾಲ್ಟ್. ಸೊ ಇವಾಗಷ್ಟೇ ಹೇಳಿದ್ದೀನಿ ಇದನ್ನೆಲ್ಲ ನಾನು. ಸೊ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಾಟ್ ಆರ್ ದ ಡಿಫ್ರೆಂಟ್ ರೆಸಿಪ್ರಾಕ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ? What are their function? What are plant hormones? Name a plant hormone that promotes growth in plant. So ಕೇಳಿದ್ದು ಪ್ರಮೋಟ್ ಗ್ರೋತ್ ಅಂತ ನೆನ್ಪಿಟ್ಕೊಂಡು ಆನ್ಸರ್ ಮಾಡಬೇಕು. What are sensory and motor neurons? Write their function. ಸೊ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಆಯಿತು. ಸೊ 2 ಮಾರ್ಕ್ ಆಯಿತು. ಸೊ 5 ಮಾರ್ಕ್ಸಿಗೆ ಯಾವುದಾದ್ರೂ ಕೇಳೋ ಚಾನ್ಸ್ ಇದ್ದರೆ ಯಾವ್ದು ಕೇಳ್ಬೋದು ಅಂತ ನೋಡೋದಾದರೆ, ವಾಟ್ ಆರ್ ಹಾರ್ಮೋನ್ಸ್ ಇನ್ ಅನಿಮಲ್ಸ್? ಲಿಸ್ಟ್ 4 ಕ್ಯಾರೆಕ್ಟರ್ಸ್ ಆಫ್ ಹಾರ್ಮೋನ್ಸ್. ನೇಮ್ ದ ಹಾರ್ಮೋನ್ ರಿಕ್ವೈರ್ಡ್ ಫಾರ್ ದ ಫಾಲೋಯಿಂಗ್. ಸೊ ಡೆವಲಪ್ಮೆಂಟ್ ಆಫ್ ಮಸ್ಟೇಜ್ ಆ್ಯಂಡ್ ಬಿಯರ್ಡ್ ಇನ್ ಹ್ಯೂಮನ್ ಮೇಲ್. ಸೊ ಇದನ್ನ ಸ್ವಲ್ಪ ನೀವು ತಲೆ ಉಪಯೋಗಿಸ್ಬಾರ್ದು, ತುಂಬ ಈಸಿ ಆನ್ಸರ್ ಅದು. ಲೋವರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್. ಸೊ ಇವೆರಡಕ್ಕೂ ನೀವು ಆನ್ಸರ್ ಮಾಡಬೇಕು ಮತ್ತು ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಡ್ ಬ್ರೈನ್. ನಾನು ಹೇಳಿದೆ ಇದರ ಫಂಕ್ಷನ್ಸು ನೀವು ಕಲ್ತ್ಕೊಳ್ಳೇಬೇಕು ಅಂತ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇದರಿಂದ ನಾವು ಬಯಾಲಜಿ ಸೆಕೆಂಡ್ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ಕೂಡ ಕಂಪ್ಲೀಟ್ ಮಾಡ್ತಿದ್ವಿ. ಸೊ ಬಯಾಲಜಿ 2 ಚಾಪ್ಟರ್ಸ್ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಚಾಪ್ಟರ್ ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತ ಬರ್ತೀನಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಸೋಷಿಯಲ್ ಸೈನ್ಸ್ ಅಥವಾ ಕನ್ನಡ ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ಸ್ ರೆಫರ್ ಮಾಡಬೇಕು ಅಂತಿದ್ರೆ ಸ್ಟಡಿ ಸೆಂಟರ್ ಚಾನಲ್ನ ರೆಫರ್ ಮಾಡಿ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.